ಏನು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣವೇ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಲಬುರಗಿಯಲ್ಲಿ ಕುರುಬ ಸಮಾಜದಿಂದ ಕುರುಬ ಸಂಘದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು, ಅವರೇ 5 ವರ್ಷ ನಿರಂತರವಾಗಿ ಸಿಎಂ ಆಗಿರಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಒಂದು ವೇಳೆ ರಾಜೀನಾಮೆಯನ್ನು ನೀಡಿದರೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಯಾವ ರೀತಿಯಾಗಿ ಕುರುಬ ಸಮಾಜದಿಂದ ಕುರುಬ ಸಂಘದಿಂದ ಮತ್ತು ಅನೇಕ ಅವರ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಲಾಗಿದೆ ಎಂಬುದನ್ನು ನೀವೇ ನೋಡಿ. ನಾಡು ಕಂಡ ಜತ್ತು ಶತ್ರು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ನಾಡು ಕಂಡ ಜತ್ತು ಶತ್ರು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯರ ಜೊತೆ ವಿದ್ಯಾವಿನಾವಿದ್ಯ ಅಂತ 2 ಕೈಗಳನ್ನು ಮೇಲೆತ್ತಿ ಇಡೀ ದೇಶ ನಾಡು ನೋಡಿಲ್ಲ. ಸಿದ್ದರಾಮಯ್ಯರ ಜೊತೆ ವಿದ್ಯಾವಿನಾವಿದ್ಯ ಅಂತ 2 ಕೈಗಳನ್ನು ಮೇಲೆತ್ತಿ ಇಡೀ ದೇಶ ನಾಡು ನೋಡಿಲ್ಲ. ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ, ರೈತ ನಾಯಕ, ಹಿಂದುಳಿದರ, ದೀನ ದಲಿತ ದುರ್ಬಲರ ರಾಜ್ಯಕ್ಕೆ ಹೇಳೇ ಧಿಕ್ಕಾರ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹೇಳೇ ಧಿಕ್ಕಾರ. ಹೈಕಮಾಂಡ್ ಹಿಂಸಂತಲ್ಲ, ಹಿಂಸಂತಲ್ಲ. ಮತ್ತೆ ಮುಂದುವರಿಯಲು ಅವಕಾಶ ಕೊಡಿ, ಅವಕಾಶ ಕೊಡಿ. ಎಲ್ಲ ಸಮಾಜದ ಕ್ರಾಂತಿಕಾರಿ ಬಂಧುಗಳನ್ನು ಮಾಡಿಕೊಂಡು ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಮಾಡುತ್ತವರು ಸೂಕ್ತದಂತ ಭದ್ರತೆ ಗೊತ್ತಾದ್ರೆ ಅದೇ ರೀತಿಯಾಗಿ ನಾಡಿಗೆ ದೇಶಕ್ಕೆ ಸುದ್ದಿಯನ್ನು ಸಾರಲ್ಲ. ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ, ರೈತ ನಾಯಕ, ಹಿಂದುಳಿದರ, ದೀನ ದಲಿತ ದುರ್ಬಲರ ಎಲ್ಲ ಸಮಾಜದ ಕ್ರಾಂತಿಕಾರಿ ಬಂಧುಗಳನ್ನು ಮಾಡಿಕೊಂಡು ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಮಾಡುತ್ತವರು ಸೂಕ್ತದಂತ ಭದ್ರತೆ ಗೊತ್ತಾದ್ರೆ ಅದೇ ರೀತಿಯಾಗಿ ನಾಡಿಗೆ ದೇಶಕ್ಕೆ ಸುದ್ದಿಯನ್ನು